ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 248. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಉರುಳುತ್ತಿದ್ದವು. ಕಂಪನಿಯ ಚುಕ್ಕಾಣಿ ಹಿಡಿದಾಗಿನಿಂದ ರಿಷಿ ಬಹಳ ಬದಲಾಗಿದ್ದನು. ಈಗ ಅವನು ಕಂಪನಿಯ ಬಗ್ಗೆ ಬಿಟ್ಟು ಬೇರೆ ಏನನ್ನೂ ಯೋಚಿಸುತ್ತಿರಲಿಲ್ಲ. ರಿಷಿಯ ಕಂಪನಿ ಕೆಲಸಕ್ಕೆ ಎಗಲಾಗಿದ್ದು ಆರಾಧ್ಯ. ಇಂತಹ ಸಮಯದಲ್ಲಿ ಕಂಪನಿ ಓಡಾಟ ಎಲ್ಲವೂ ಬೇಡ ಎಂದು ಹೇಳಿದರೂ ಕೇಳದವಳು, ಸ್ವಲ್ಪ ದಿನ ನಾನು ಕೂಡ ಕಂಪನಿಗೆ ಬರ್ತೀನಿ, ಇದರಿಂದ ನಿಮಗೆ ಸಹಾಯವಾಗುತ್ತದೆ ಎಂದು ಹೇಳಿ ಪ್ರತಿದಿನ ರಿಷಿ ಜೊತೆ ತಾನು ಕೂಡ ಕಂಪನಿಗೆ ಹೋಗುತ್ತಿದ್ದಳು. ರಿಷಿ ಕಂಪನಿಗೆ ಹೋದ ಸ್ವಲ್ಪ ದಿನದಲ್ಲಿ ಓಡಾಡಲು ಕಾರು ಬೇಕು ಎಂದು ಹೊಸ ಕಾರನ್ನು ಕೂಡ ಖರೀದಿಸಿದನು. ಅದಿಷ್ಟೇ ಅಲ್ಲದೆ ರಿಷಿಯ ಅದೃಷ್ಟ ಎನ್ನುವಂತೆ ಅವನು ಕಂಪನಿಗೆ ಹೋಗಲು ಶುರು ಮಾಡಿದಾಗಿನಿಂದ ಕಂಪನಿ ದುಪ್ಪಟ್ಟು ಆದಾಯವನ್ನು ಗಳಿಸಲು ಶುರುವಾಯಿತು. ಈಗ ಆರಾಧ್ಯಗೆ 6 ತಿಂಗಳು ಕೂಡ ತುಂಬಿತ್ತು. ಉಬ್ಬಿದ ಹೊಟ್ಟೆಯನ್ನು ಹಿಡಿದು ಓಡಾಡಲು ಸ್ವಲ್ಪ ಕಷ್ಟವಾಗುತ್ತಿತ್ತು ಅವಳಿಗೆ. ಈ ಸಮಯದಲ್ಲಿ ರಿಷಿ ಕಂಪನಿಗೆ ಬರುವುದು ಬೇಡ ಎಂದರೂ ಕೂಡ ಇಲ್ಲ, ಇನ್ನು 1 ತಿಂಗಳು ಬರುತ್ತೇನೆ ಎಂದು ಹಠ ಮಾಡುತ್ತಿದ್ದಳು. ಆರಾಧ್ಯ, ನೀವು ಕಂಪನಿಗೆ ಬರಬೇಕಾದರೇನೆ ನಾನು 6 ತಿಂಗಳು ಮಾತ್ರ ಎಂದು ಹೇಳಿದೆ ತಾನೆ. ಈಗ ನಿಮಗೆ ರೆಸ್ಟ್ ಬೇಕು, ಇವತ್ತಿನಿಂದ ನಿಮ್ಮ ಆಫೀಸ್ಗೆ ಕರೆದುಕೊಂಡು ಹೋಗುವುದಿಲ್ಲ ಎಂದನು. ನಾನು ಅಲ್ಲಿ ಏನು ಮಾಡ್ತೀನಿ? ಅಲ್ಲಿ ಬಂದರೂ ಕೂರುವುದೇ ತಾನೇ, ಕುಳಿತು ಕೆಲಸ ಮಾಡುವುದಕ್ಕೆ ನನಗೇನು ಸ್ಟ್ರೈನ್ ಆಗುವುದಿಲ್ಲ. ಇನ್ನೊಂದು ತಿಂಗಳು ಬರ್ತೀನಿ ಎಂದು ಮತ್ತೊಮ್ಮೆ ಕೇಳಿದಳು. ಅದನ್ನೇ ನಾನು ಹೇಳುತ್ತಿರುವುದು. ಬೆಳಗ್ಗೆಯಿಂದ ಸಂಜೆ ತನಕ ಕುಳಿತು ಕೆಲಸ ಮಾಡುವುದರಿಂದ ನಿಮಗೆ ಬ್ಯಾಕ್ ಪೇನ್ ಶುರುವಾಗುತ್ತದೆ. ರಾತ್ರಿಯ ವೇಳೆ ನೀವೆಷ್ಟು ಒದ್ದಾಡುತ್ತೀರಾ ಎಂದು ನಾನು ನೋಡಿದ್ದೇನೆ. ನೀವು ಏನೇ ಹೇಳಿದರೂ ಆಫೀಸ್ಗೆ ಕರೆದುಕೊಂಡು ಹೋಗುವುದಿಲ್ಲ, ಕೊನೆಯ ಮಾತು ಎಂದು ಹೇಳಿದನು. ಅವನ ಮಾತು ಕೇಳಿ ಮುಖ ಓದಿಸಿ ಕುಳಿತು ಬಿಟ್ಟಳು. ಮಗ ಸೊಸೆ ಇಬ್ಬರ ವಾದವನ್ನು ನೋಡುತ್ತಿದ್ದ ವಸುಂಧರ ಅವರು ಮುಗುಳು ನಗುತ್ತಾ ಸೋಫಾ ಮೇಲೆ ಕುಳಿತಿದ್ದ ಸೊಸೆಯ ಬಳಿಗೆ ಬಂದು ಅವಳ ತಲೆ ನೀವುತ್ತಾ, ಆರಾಧ್ಯ, ರಿಷಿ ಹೇಳುತ್ತಿರುವುದು ಸರಿಯಾಗಿದೆ. ಈಗೇನು ನಿನಗೆ ನೋವು ಗೊತ್ತಾಗುವುದಿಲ್ಲ, ಆದರೆ ಹೆರಿಗೆಯ ಸಮಯದಲ್ಲಿ ನಿನಗೆ ಕಷ್ಟವಾಗುವುದು. ಅವನು ಹೇಳಿದ ಹಾಗೆ ಮನೆಯಲ್ಲಿ ಇರು ಎಂದರು. ಹೋಗಿ ಅತ್ತೆ, ಮನೆಯಲ್ಲಿದ್ದರೆ ನೀವು ನನಗೆ ಏನೂ ಕೆಲಸ ಮಾಡಲು ಕೊಡುವುದಿಲ್ಲ, ತುಂಬ ಬೇಜಾರಾಗುತ್ತದೆ ಎಂದು ಮುಖ ಊದಿಸಿದಳು. ಅವಳ ಮಾತಿಗೆ ನಕ್ಕವರು, ಇಂಥ ಸಮಯದಲ್ಲಿ ನಿನಗೆ ಕೆಲಸ ಕೊಡಲು ಆಗುತ್ತದ ಆರಾಧ್ಯ? ನೋಡು, ನಿನಗೆ ಡೆಲಿವರಿ ಆಗಿ ಬಾಣಂತನ ಮುಗಿದ ನಂತರ ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ, ಕೆಲಸಕ್ಕೆ ರಿಟೈರ್ಮೆಂಟ್ ತೆಗೆದುಕೊಳ್ಳುತ್ತೇನೆ. ಈಗ ನೀನೊಬ್ಬಳೇ ಎಲ್ಲ ಕೆಲಸವನ್ನು ಮಾಡುವಿಯಂತೆ, ಆದರೆ ಈಗ ನಾನು ಹೇಳಿದ ಹಾಗೆ ಕೇಳಬೇಕು ಎಂದರೆ ಅವರ ಮಾತಿಗೆ ಆಯಿತು ಎಂದು ತಲೆಯಾಡಿಸಿದಳು. ಅವಳು ಕಂಪನಿಗೆ ಬರುವುದಿಲ್ಲ ಎಂದು ಒಪ್ಪಿಕೊಂಡಿದ್ದೇ ರಿಷಿಗೆ ದೊಡ್ಡ ತಲೆನೋವು ಕಡಿಮೆಯಾದಂತಾಯಿತು. ಮೇಡಮ್, ಇಷ್ಟು ಬೇಗ ಗೌನ್ ರೆಡಿಯಾಗುತ್ತಿದೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ನೋಡಿ, ನೀವು ಡಿಸೈನ್ ಮಾಡಿದ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಎಂದು ಒಂದು ಗೌನ್ ಹಿಡಿದು ಹೇಳುತ್ತಿದ್ದಳು ತಾಪ್ಸಿ. ತಾಪ್ಸಿ ಕೈಯಿಂದ ತನ್ನ ಕೈಗೆ ಗೌನ್ ತೆಗೆದುಕೊಂಡಂತಹ ಸೊನಾಲಿ ಅದರ ಮೇಲೆ ಕೈ ಆಡಿಸುತ್ತಾ ಹಾಗೆ ಅವಳ ಕಣ್ಣುಗಳು ತುಂಬಿದವು. ತಾಪ್ಸಿ, ಈ ಗೌನನ್ನು ನನ್ನ ಮಗಳು ಹಾಕಿಕೊಳ್ಳುತ್ತಾಳಾ ಎಂದು ಅನುಮಾನದಲ್ಲಿಯೇ ಕೇಳಿದಳು. ಸೊನಾಲಿಯನ್ನು ತಾಯಿ ಎಂದೇ ಒಪ್ಪದವಳು ಅವಳು. ಡಿಸೈನ್ ಮಾಡಿದ ಗೌನ್ ಹಾಕಿಕೊಳ್ಳುತ್ತಾಳಾ ಎಂದು ಹೇಗೆ ತಾನೇ ಹೇಳುತ್ತಾಳೆ ತಾಪ್ಸಿ? ನಿಮ್ಮ ಪರಿಸ್ಥಿತಿ ತಿಳಿದರೆ ಹಾಕಿಕೊಳ್ಳಬಹುದು ಎನಿಸುತ್ತದೆ ಮೇಡಮ್ ಎನ್ನುತ್ತಿದ್ದ ಹಾಗೆ, ನಾನು ಸಾಯುತ್ತೇನೆ ಎನ್ನುವ ಅನುಕಂಪದಿಂದ ಹಾಕಿಕೊಳ್ಳುವುದು ಬೇಡ ತಾಪ್ಸಿ. ನನ್ನನ್ನು ಅವಳು ತಾಯಿ ಎಂದು ಒಪ್ಪಿ ಹಾಕಿಕೊಳ್ಳಬೇಕು. ಅವಳು ಹಾಕಿಕೊಳ್ಳುತ್ತಾಳೋ ಇಲ್ಲವೋ ಗೊತ್ತಿಲ್ಲ. ನಾನು ಸತ್ತ ಮೇಲಾದರೂ ಇದನ್ನು ಅವಳಿಗೆ ತಲುಪಿಸುವ ಜವಾಬ್ದಾರಿ ನಿನ್ನದು ಎಂದು ಹೇಳುವಾಗ ಸೊನಾಲಿಯ ಮನಸ್ಸು ಅದೆಷ್ಟು ನೊಂದಿತ್ತು ಅವಳಿಗೆ ಗೊತ್ತು. ಸೌಂದರ್ಯದ ಆಸೆಯಿಂದ ಅವಳು ಮಾಡಿದ ಒಂದು ತಪ್ಪಿಗೆ ಈಗ ಅತೀವ ನೋವು ತಿನ್ನುತ್ತಿದ್ದಾಳೆ. ನೊಂದುಕೊಂಡು ಮಾತನಾಡುತ್ತಿರುವ ಸೊನಾಲಿಯನ್ನು ನೋಡಿ ತಾಪ್ಸಿಗೆ ಒಡಲೊಳಗೆ ಸಂಕಟ ಆವರಿಸಿತು. ಡಾಕ್ಟರ್ ಹೇಳಿದ ಹಾಗೆ ಸೊನಾಲಿ ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ ಎಂದು ಅವಳಿಗೂ ಗೊತ್ತಿತ್ತು. ಆದರೆ
ಮಗಳು ಇದ್ದು ಅನಾಥೆಯ ರೀತಿ ನೋವು ಅನುಭವಿಸುತ್ತಾ ಸಾಯುತ್ತಾರೆ ಎನ್ನುವುದನ್ನು ಅವಳಿಂದಲೂ ಕೂಡ ಸಹಿಸಿಕೊಳ್ಳಲು ಆಗಲ್ಲ. ಮಗಳ ಸೀಮಂತಕ್ಕೆ ಈ ಗೌನ್ ಹಾಕಿಸಬೇಕು ಎಂದು ಸೊನಾಲಿಯೇ ಆರೋಗ್ಯ ಸರಿಯಿಲ್ಲ ಎಂದರೂ ಕೂಡ ಇಷ್ಟಪಟ್ಟು ತನ್ನ ಕೈಯಾರೆ ಡಿಸೈನ್ ಮಾಡಿದ ಗೌನ್ ಅದು. ಅದನ್ನು ತನ್ನ ಮಗಳು ಹಾಕಿಕೊಳ್ಳುತ್ತಾಳ ಎನ್ನುವುದೇ ಪ್ರಶ್ನೆಯಾಗಿ ಉಳಿದಿದೆ ಅವಳ ಮನದಲ್ಲಿ. ಸೊನಾಲಿ ಗೌನ್ ಹಿಡಿದು ನೊಂದುಕೊಂಡು ಒಬ್ಬಳೇ ಮಾತನಾಡುತ್ತಿರುವುದನ್ನು ನೋಡಿ ಅಲ್ಲಿ ನಿಲ್ಲಲಾಗದೆ ಹೊರಬಂದಂತಹ ತಾಪ್ಸಿ, ಇಲ್ಲ ಮೇಡಮ್, ನಿಮ್ಮ ಈ ನೋವನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ, ಇದಕ್ಕೆ ನಾನೇ ಏನಾದರೂ ಮಾಡುತ್ತೇನೆ ಎಂದು ಮನದಲ್ಲಿಯೇ ಒಂದು ಗಟ್ಟಿ ನಿರ್ಧಾರ ಮಾಡಿದಳು. ಸೊನಾಲಿ ವಿಷಯವನ್ನು ಮೊದಲು ಯಾರಿಗೆ ಹೇಳುವುದು ಎಂದು ತಿಳಿಯದೆ ಯೋಚಿಸತೊಡಗಿದಳು ತಾಪ್ಸಿ. ಮಿಥುನ್ ಅವರು ಫ್ಯಾಕ್ಟರಿಗೆ ಹೋಗಿ ಅಲ್ಲಿ ವಿಷಯ ತಿಳಿಸೋಣ ಎಂದು ಯೋಚಿಸಿದವಳು ನಂತರ ಅವರು ನನ್ನನ್ನು ಮಾತನಾಡಲು ಅವಕಾಶವನ್ನೇ ಕೊಡುವುದಿಲ್ಲ ಎಂದು ಸುಮ್ಮನಾದಳು. ನಂತರ ಅವಳಿಗೆ ನೆನಪಾಗಿದ್ದು ರಿಷಿ. ಇಷ್ಟು ದಿನದಲ್ಲಿ ರಿಷಿಯ ವ್ಯಕ್ತಿತ್ವ ಏನು ಎನ್ನುವುದನ್ನು ದೂರದಿಂದಲೇ ನೋಡಿ ತಿಳಿದುಕೊಂಡಿದ್ದಾಳೆ. ರಿಷಿಗೆ ಈ ವಿಷಯವನ್ನು ಹೇಳಿದರೆ ಅವನು ಆರಾಧ್ಯ ಜೊತೆ ಮಾತನಾಡಬಹುದು ಎನ್ನುವ ಉದ್ದೇಶದಿಂದ ಅವನ ಕಚೇರಿಯ ಬಳಿ ಹೋಗಿದ್ದಳು. ಕಚೇರಿಯ ಬಳಿಗೆ ಬಂದವಳನ್ನು ಸೆಕ್ಯೂರಿಟಿ ಒಳಗೆ ಬಿಡಲು ಮೊದಲು ಒಪ್ಪಲಿಲ್ಲ. ಆದರೆ ಹಠೆ ಬಿಡದವಳು ಅವರ ಜೊತೆ ಮಾತನಾಡಲೇಬೇಕು ಎಂದು ವಿನಂತಿಸಿದ ರೀತಿ ಹೇಳಿದಾಗ ಒಳಗೆ ಬಿಟ್ಟಿದ್ದನು. ಲ್ಯಾಪ್ಟಾಪಿನಲ್ಲಿ ಮುಖ ಹುದುಗಿಸಿ ಕೆಲಸ ಮಾಡುವವನ ಬಳಿಗೆ ಬಂದಂತಹ ಪಿಎ, ಸರ್, ತಾಪ್ಸಿ ಎನ್ನುವವರು ನಿಮ್ಮನ್ನು ನೋಡಲು ಮಾತನಾಡಿಸಲು ಬಂದಿದ್ದಾರೆ ಎಂದು ಹೇಳಿದನು. ನಿಮ್ಮ ಜೊತೆ ಮಾತನಾಡಬೇಕಂತೆ ಎಂದನು. ತಾಪ್ಸಿ ಎನ್ನುವ ಹೆಸರು ಎಲ್ಲೋ ಕೇಳಿದ್ದೇನೆ ಎಂದು ನೆನೆದವನಿಗೆ ಆಗ ಸೊನಾಲಿಯ ಪಿಎ ಎಂದು ನೆನಪಾಯಿತು. ಅವಳು ಯಾಕೆ ಈಗ ಇಲ್ಲಿಗೆ ಬಂದಿದ್ದಾಳೆ ಎಂದು ಯೋಚಿಸಿದವನು ಒಳಗೆ ಕಳುಹಿಸಿ ಎಂದನು. ಭಯದಲ್ಲಿಯೇ ರಿಷಿಯ ಮುಂದೆ ಬಂದು ನಿಂತವಳು ನಮಸ್ತೆ ಸರ್ ಎಂದಿದ್ದಳು. ತಲೆ ಎತ್ತಿ ಅವಳನ್ನು ನೋಡಿದವನು ಕುಳಿತುಕೊಳ್ಳಿ ಎಂದು ತನ್ನ ಮುಂದಿನ ಕುರ್ಚಿಯ ಕಡೆ ಕೈ ತೋರಿಸಿದನು. ಬಂದು 2 ನಿಮಿಷವಾದರೂ ಮಾತನಾಡದೆ ಇರುವವಳನ್ನು ನೋಡಿ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎಂದು ಗೊತ್ತು. ಆರಾಧ್ಯ ಜೊತೆ ಅವಳ ತಾಯಿಯ ವಿಷಯ ಮಾತನಾಡಿ ಅವಳು ಸೊನಾಲಿಯವರನ್ನು ತಾಯಿ ಎಂದು ಒಪ್ಪಿಕೊಳ್ಳುವ ಹಾಗೆ ಮಾಡಿ ಎಂದು ಕೇಳಲು ಬಂದಿದ್ದೀರಾ ಎಂದು ಗೊತ್ತು. ಆದರೆ ಆರಾಧ್ಯ ನನ್ನ ಹೆಂಡತಿಯೇ ಇರಬಹುದು. ಆದರೆ ಅದು ಅವರ ಪರ್ಸನಲ್ ವಿಷಯ. ಅವರು ಸೊನಾಲಿ ಅವರನ್ನು ತಾಯಿ ಎಂದು ಒಪ್ಪುವುದು ಬಿಡುವುದು ಅವರ ಇಷ್ಟ. ಇದರಲ್ಲಿ ನನ್ನ ಇಂಟರ್ಫಿಯರ್ ಆಗುವುದಿಲ್ಲ. ನೀವು ಇನ್ನೂ ಹೊರಡಬಹುದು ಎಂದು ಎಲ್ಲವನ್ನು ಅವನೇ ಹೇಳಿ ಮುಗಿಸಿದನು. ನೀವು ಹೇಳಿದ್ದು ಸತ್ಯ ಸರ್, ಆದರೆ ಇಲ್ಲಿ ಇನ್ನೊಂದು ವಿಷಯ ಇದೆ ಎಂದಳು. ಏನದು? ನೀವು ಏನೇ ಹೇಳಿದರೂ ಈ ವಿಷಯದ ಬಗ್ಗೆ ನಾನು ಆರಾಧ್ಯ ಅವರ ಬಳಿ ಏನನ್ನೂ ಮಾತನಾಡುವುದಿಲ್ಲ ಎಂದು ದೃಢವಾಗಿ ಹೇಳಿದನು. ರಿಷಿಯ ಮಾತು ಕೇಳಿ ತಾಪ್ಸಿಗೆ ಈಗ ಇವರಿಗೆ ವಿಷಯ ಹೇಳುವುದೋ ಬೇಡವೋ ಎನ್ನುವ ಯೋಚನೆ ಶುರುವಾಯಿತು. ಆದರೂ ಬಂದಿದ್ದೇನೆ, ವಿಷಯ ಹೇಳಿಯೇ ಹೋಗೋಣ ಎಂದು ಯೋಚಿಸಿದವಳು, ಸರ್, ಸೊನಾಲಿ ಮೇಡಮ್ ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ ಎಂದು ಹೇಳುತ್ತಿದ್ದ ಹಾಗೆ ಕುಳಿತಲ್ಲಿಂದ ಮೇಲೆ ನಿಂತವನು ವಾಟ್ ಎಂದನು. ರಿಷಿ ನಿಂತಿದ್ದನ್ನು ನೋಡಿ ತಾನು ಕೂಡ ಎದ್ದು ನಿಂತು, ಹೌದು ಸರ್, ಸೊನಾಲಿ ಮೇಡಮ್ಗೆ ಬ್ರೈನ್ ಟ್ಯೂಮರ್ ಇದೆ. ಅವರು ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ. ಪ್ರತಿದಿನ ತಮ್ಮ ಮಗಳ ಯೋಚನೆಯಲ್ಲಿಯೇ ಕೊರಗುತ್ತಿದ್ದಾರೆ. ತನ್ನ ಪ್ರಾಣ ಹೋಗುವ ಮೊದಲು ತಮ್ಮ ಮಗಳು ನನ್ನನ್ನು ತಾಯಿ ಎಂದು ಒಪ್ಪಬೇಕು ಎಂದು ಹಂಬಲಿಸುತ್ತಿದ್ದಾರೆ. ಇದುವರೆಗೂ ಅವರ ಕಾಯಿಲೆ ವಿಷಯವನ್ನು ಯಾರಿಗೂ ಹೇಳಿಲ್ಲ. ಈಗಲೂ ಸೊನಾಲಿ ಮೇಡಮ್ ನನ್ನನ್ನು ಇಲ್ಲಿಗೆ ಕಳುಹಿಸಿಲ್ಲ. ಅವರು ಪ್ರತಿದಿನ ನೋವು ತಿನ್ನುವುದನ್ನು ನೋಡಲು ಆಗದೆ ನಿಮ್ಮ ಬಳಿ ಹೇಳಬೇಕು ಎಂದು ಬಂದಿದ್ದೇನೆ. ಅವರು ಸಾಯುವಾಗಲಾದರೂ ನೆಮ್ಮದಿಯಿಂದ ಸಾಯಲಿ ಎನ್ನುವ ಉದ್ದೇಶದಿಂದ ಅಷ್ಟೇ ನಾನಿಲ್ಲಿಗೆ ಬಂದಿರುವುದು. ಸೊನಾಲಿ ಮೇಡಮ್ ಪರಿಸ್ಥಿತಿಯನ್ನು ಈಗ ನಿಮಗೆ ಹೇಳಿದ್ದೇನೆ. ಈ ವಿಷಯವನ್ನು ಆರಾಧ್ಯ ಮೇಡಮ್ಗೆ ಹೇಳುವುದು, ಅವರನ್ನು ಒಪ್ಪಿಸುವುದೋ ಬಿಡುವುದೋ ನಿಮಗೆ ಬಿಟ್ಟಿದ್ದು. ನಾವಿನ್ನೂ ಬರ್ತೀವಿ ಎಂದು ಕಣ್ಣಲ್ಲಿದ್ದ ನೀರನ್ನು ತೊಡೆದುಕೊಂಡು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದಳು. ತಾಪ್ಸಿ ಹೇಳಿದ ವಿಷಯವನ್ನು ಇನ್ನೂ ಅರಗಿಸಿಕೊಳ್ಳಲಾಗದೆ ಕುಸಿದು ಕುರ್ಚಿಯ ಮೇಲೆ ಕುಳಿತನು ರಿಷಿ. ಈ ವಿಷಯವನ್ನು ಆರಾಧ್ಯ ಅವರಿಗೆ ಹೇಳುವುದು ಹೇಗೆ ಎನ್ನುವ ಯೋಚನೆ ಶುರುವಾಯಿತು.
ಈಗಾಗಲೇ ಎತ್ತ ತಾಯಿಯ ವಿಷಯದಲ್ಲಿ ಹೃದಯವನ್ನೇ ಕಲ್ಲು ಮಾಡಿಕೊಂಡಿರುವ ಅವಳನ್ನು ಅವರ ಜೊತೆ ಮಾತನಾಡು ಎಂದು ಒಪ್ಪಿಸಲು ಹೇಗೆ ಸಾಧ್ಯ ಎನ್ನುವ ಯೋಚನೆ ಶುರುವಾಯಿತು. ಸೊನಾಲಿ ಈಗ ಸಾವಿನ ಮನೆಯ ಬಾಗಿಲಿನಲ್ಲಿ ಇದ್ದಾರೆ. ಆರಾಧ್ಯ ಒಪ್ಪುವುದಿಲ್ಲ ಎಂದು ತಾನು ಸುಮ್ಮನಾಗುವುದಿಲ್ಲ ಎಂದು ಯೋಚಿಸಿ ಇಂದು ಆರಾಧ್ಯ ಬಳಿ ಮಾತನಾಡಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದ್ದನು. ಅದೇ ಯೋಚನೆಯಲ್ಲಿ ಮನೆಗೆ ಬಂದವನು ಮೌನವಾಗಿ ಸೋಫಾ ಮೇಲೆ ಕುಳಿತಿದ್ದ ಹಾಗೆ ಡಲ್ಲಾಗಿರುವ ಮಗನನ್ನು ನೋಡಿ, ರಿಷಿ, ಏನಾಯಿತು, ಯಾಪೋ ಸಪ್ಪಾಗಿದ್ದಿ ಎಂದರು. ಏನಿಲ್ಲ ಅಮ್ಮ, ಸ್ವಲ್ಪ ಸ್ಟ್ರೈನ್ ಆಗಿದೆ ಅಷ್ಟೇ. ಆರಾಧ್ಯ ಎಲ್ಲಿ ಎನ್ನುತ್ತಿದ್ದ ಹಾಗೆ ಇಷ್ಟೊತ್ತಿನ ತನಕ ನನ್ನ ಜೊತೆ ಓಡಾಡಿಕೊಂಡು ಮಾತನಾಡಿಕೊಂಡಿದ್ದಳು. ನಾನೇ ಮಲಗು ಎಂದು ಕಳುಹಿಸಿದೆ, ಮಲಗಿರಬೇಕು ನೋಡು ಎಂದು ಹೇಳಿದರು. ಕುಳಿತಲ್ಲಿಂದ ಎದ್ದು ತಮ್ಮ ಕೋಣೆಗೆ ಹೋಗಿದ್ದನು. ಆರಾಧ್ಯ ಒಂದು ಬದಿಗೆ ಮಲಗಿದ್ದಳು. ಅವಳ ಬಳಿ ಕುಳಿತು ಆರಾಧ್ಯ ಎನ್ನುತ್ತಿದ್ದ ಹಾಗೆ ಕಣ್ಣು ಬಿಟ್ಟವಳು, ನಿಮ್ಮ ಜೊತೆ ನಾನು ಮಾತನಾಡುವುದಿಲ್ಲ ಎಂದಳು. ಅವಳ ಹುಸಿ ಕೋಪಕ್ಕೆ ತುಟಿ ಅರಳಿಸಿದವನು, ಯಾಕೆ ಮಾತನಾಡುವುದಿಲ್ಲ ಎಂದನು. ಯಾಕೆ ಅಂದರೆ ನೀವು ನನ್ನ ಆಫೀಸಿಗೆ ಬರುವುದು ಬೇಡ ಅಂದ್ರಲ್ಲ, ಅದಕ್ಕೆ ಎಂದಳು. ಹ್ಞೂ, ಮತ್ತೆ ನೀವು ಆಫೀಸ್ಗೆ ಬಂದರೆ ನನ್ನ ಮಗಳಿಗೆ ಸ್ಟ್ರೈನ್ ಆಗುತ್ತೆ, ಅದಕ್ಕೆ ಬೇಡ ಎಂದಿದ್ದು ಎಂದನು. ಮಗಳು ಎಂದು ಅದು ಹೇಗೆ ಹೇಳ್ತೀರಾ, ನನಗೆ ಗಂಡು ಮಗುವೇ ಹುಟ್ಟುವುದು ಎಂದಳು. ರಿಷಿಗೆ ಹೆಣ್ಣು ಮಗು ಬೇಕೆಂದು ಇಷ್ಟ, ಆರಾಧ್ಯಳಿಗೆ ಗಂಡು ಮಗು ಬೇಕೆಂದು ಇಷ್ಟ. ಈ ವಿಷಯದ ಬಗ್ಗೆ ಇಬ್ಬರ ನಡುವೆ ಕೆಲವೊಮ್ಮೆ ವಾದ ಕೂಡ ನಡೆಯುತ್ತದೆ. ಹೋಗಲಿ ಬಿಡು, ಮಗು ಹುಟ್ಟಿದಾಗ ಹೆಣ್ಣು ಗಂಡು ಎಂದು ತಿಳಿಯುತ್ತದೆ ಎನ್ನುತ್ತಿದ್ದ ಹಾಗೆ, ಇತ್ತೀಚೆಗೆ ನಿಮಗೆ ನನಗಿಂತ ನಿಮ್ಮ ಮಗುವಿನ ಮೇಲೆ ಪ್ರೀತಿ ಹೆಚ್ಚಾಗಿದೆ ಎಂದಳು. ಹೌದು ಮತ್ತೆ ಎಂದು ಹೇಳುತ್ತಾ ಅವಳ ಒಡಲ ಮೇಲೆ ತುಟಿಯೊತ್ತಿದನು. ಅವನು ಮುತ್ತನಿರಿಸುತ್ತಿದ್ದ ಹಾಗೆ ಕಚಗುಳಿ ಇಟ್ಟಂತಾಗಿ ನಕ್ಕು ಬಿಟ್ಟಳು. ಸೊನಾಲಿ ವಿಷಯ ಮಾತನಾಡಲು ಇದೇ ಸರಿಯಾದ ಸಮಯ ಎಂದು ಯೋಚಿಸಿ, ಆರಾಧ್ಯ, ನಾನು ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಎಂದನು. ಎದ್ದು ಕುಳಿತವಳು, ಇಲ್ಲ, ಅದೇನು ಹೇಳಿ ಎಂದಳು. ನೀವು ಈಗ ತಾಯಿಯಾಗುತ್ತಿದ್ದೀರಾ, ಈಗಲಾದರೂ ನಿಮಗೆ ನಿಮ್ಮ ಎತ್ತ ತಾಯಿ ನೆನಪಾಗುವುದಿಲ್ಲವಾ ಎನ್ನುತ್ತಿದ್ದ ಹಾಗೆ ಕ್ಷಣವೂ ಯೋಚಿಸದೆ ಇಲ್ಲ ಎಂದಿದ್ದಳು. ಮುಂದುವರೆಯುವುದು. ಸೊನಾಲಿಯ ಆರೋಗ್ಯದ ಸತ್ಯ ತಿಳಿದರೆ ಆರಾಧ್ಯ ಬದಲಾಗುತ್ತಾಳಾ ಇಲ್ಲವಾ ಎಂದು ತಿಳಿದುಕೊಳ್ಳಲು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.